ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 6ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಪೂರ್ಣ ಘನವಲ್ಲದ ಸಂಖ್ಯೆಯು ಆಯ್ಕೆ ಎ 216, ಬಿ 1000, ಸಿ 100, ಡಿ 343. ಸೊ ಇಲ್ಲಿ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ನಮ್ಗೆ ಒಂದು ಪೂರ್ಣ ಘನ ಸಂಖ್ಯೆ ಬರುತ್ತೆ. ಸೊ ಇಲ್ಲಿ ಪೂರ್ಣ ಘನವಲ್ಲದ ಸಂಖ್ಯೆಯನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀಡಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ, ಸೊ 216 ಇದು ಏನ್ ಹೇಳಿ 6ರ ಘನ. ಓಕೆ, ಸೊ 6 ಗುಣಿಸು 6 ಗುಣಿಸು 6 ಮಾಡಿದಾಗ ನಮ್ಗೆ 216 ಸಿಗತ್ತೆ. ಸೊ ಇದು ಪೂರ್ಣ ಘನ ಸಂಖ್ಯೆ ಆಗತ್ತೆ. ಸೊ 1000, ಸೊ ಇಲ್ಲಿ 10ರ ಘಾತ 3. ಸೊ 10 ಗುಣಿಸು 10 ಗುಣಿಸು 10 ಮಾಡಿದ್ರೆ ನಮ್ಗೆ 1000 ಸಿಗತ್ತೆ. ಸೊ ಇದು ಕೂಡ ಒಂದು ಪೂರ್ಣ ಘನ ಸಂಖ್ಯೆ ಆಗತ್ತೆ. ಸೊ ಇಲ್ಲಿ 100, ಸೊ ಇದು 10ರ ಘಾತ 2 ಆಗಿದೆ. ಸೊ ಅಂದ್ರೆ 10 ಗುಣಿಸು 10 ಮಾಡಿದ್ರೆ ನಮ್ಗೆ 100 ಸಿಗತ್ತೆ. ಸೊ ಇದು ಪೂರ್ಣ ವರ್ಗ ಸಂಖ್ಯೆ ಆಗತ್ತೆ. ಸೊ ಪೂರ್ಣ ಘನ ಸಂಖ್ಯೆ ಆಗೋದಿಲ್ಲ. ಸೊ 343ಅನ್ನ ಗಮನಿಸಿದ್ರೆ, ಸೊ ಇದು 7ರ ಘಾತ 3 ಆಗಿದೆ. ಸೊ 7 ಗುಣಿಸು 7 ಗುಣಿಸು 7. ಸೊ ಒಂದು ಸಂಖ್ಯೆಯನ್ನ 3 ಬಾರಿ ಗುಣಿಸಿದಾಗ ನಮ್ಗೆ ಒಂದು ಪೂರ್ಣ ಘನ ಸಂಖ್ಯೆ ಸಿಗ್ತಾ ಇದೆ. ಸೊ ಇಲ್ಲಿ ನಮ್ಗೆ 3 ಆಯ್ಕೆ ಎ, ಬಿ ಮತ್ತು ಡಿ ಗಳು ಪೂರ್ಣ ಘನ ಸಂಖ್ಯೆ ಆಗಿದೆ. ಹಾಗಾದ್ರೆ ಪೂರ್ಣ ಘನವಲ್ಲದ ಸಂಖ್ಯೆ ಯಾವ್ದಾಯ್ತು ಹೇಳಿ? ಸಿ ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.